ಬರುವ 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಪ್ರತಿ ವರ್ಷದಂತೆ ಉತ್ಸವವನ್ನು ಹಮ್ಮಿಕೊಂಡಿದೆ. 2006ರಲ್ಲಿ ಈ ಒಂದು ದೇವಸ್ಥಾನವನ್ನು ಬಸವೇಶ್ವರ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲಾಯಿತು. 2006ರಿಂದ ಇವತ್ತಿಗೆ 20 ವರ್ಷ ಕಳೆದಿದೆ. ಕಳೆದ 19 ವರ್ಷಗಳಿಂದ ಕಡಲೆಕಾಯಿ ಪರಿಸೆ ಮತ್ತೆ ಇಲ್ಲಿ ಉತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಬಸವೇಶ್ವರ ದೇವಸ್ಥಾನದ ಹೂವಿನ ಅಲಂಕಾರ ಪ್ರತಿ ವರ್ಷನೂ ಒಂದೊಂದು ರೀತಿ ಬಸವೇಶ್ವರ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬರೋಂಥ ಭಕ್ತಾದಿಗಳಿಗೆ ಕಡಲೆಕಾಯಿ ಕಬ್ಬು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ವಿಶೇಷವಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರು ಅಪೇಕ್ಷೆಯಂತೆ ಗಿಣ್ಣು ಇಲ್ಲೇ ತಯಾರಿಸಿ ಗಿಣ್ಣನ್ನು ಪ್ರಸಾದವಾಗಿ ಬರೋಂಥ ಜನರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಬರುವ 15ನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತು ಹಿಂದೂ ಧರ್ಮನ ಉಳಿಸ್ತಾ ಇರ್ತಕ್ಕಂಥವ್ರು ಅರ್ಚಕರು. ನಾವೆಲ್ಲರೂ ಹೋಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಗಿಬೇಕು ಅಂದ್ರೆ ಅರ್ಚಕರ ಒಂದು ಮಂಗಳಾರತಿ ಮಾಡಿದ ನಂತರ ನಾವು ಅವರ ಒಂದು ದೇವರ ಒಂದು ಸೇವೆ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಈ ವರ್ಷ ವಿಭಿನ್ನವಾಗಿ ಅರ್ಚಕ ದಂಪತಿಗಳಿಗೆ ಸನ್ಮಾನನ ಹಮ್ಮಿಕೊಂಡಿದ್ದೀವಿ. ನಾಡಿನ ಅರಗುರು ಚರಮೂರ್ತಿಗಳು ಮತ್ತೆ ನಮ್ಮ ಕಾಗಿನೆಲೆ ಶ್ರೀಗಳು, ಕನಕಪುರದ ದೇಗುಲ ಮಠದ ಶ್ರೀಗಳು, ಮರಳೇಗವಿ ಮಠದ ಶ್ರೀಗಳು, ಮತ್ತೆ ಚಂದ್ರವನ ಆಶ್ರಮದ ಶ್ರೀಗಳು, ಯಾದವಾನಂದ ಶ್ರೀಗಳು, ಮತ್ತೆ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀಗಳು, ಇನ್ನ ಅನೇಕ ಶ್ರೀಗಳು, ನಮ್ಮ ಬಂಡೆ ಮಠದ ಶ್ರೀಗಳು, ಕನ್ನಳ್ಳಿ ಮಠದ ಶ್ರೀಗಳು, ಎಲ್ಲ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ರವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ಆಗಮಿಸ್ತಾ ಇದ್ದಾರೆ. ಇದೆಲ್ಲ ವಿಶೇಷವಾಗಿ ಇನ್ನೂ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ನಮ್ಮ MLC ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಆತ್ಮೀಯರು ಜವರೇಗೌಡರು ಈ ಒಂದು ಕಾರ್ಯಕ್ರಮನ ಕೈ ಜೋಡಿಸಿ ನಮ್ಮೆಲ್ಲರಿಗೂ ಶಕ್ತಿ ತುಂಬ್ತಾ ಇರೋದು ಈ ವರ್ಷದ ಒಂದು ವಿಶೇಷವಾಗಿ ನಮಗೆ ಸಂತೋಷ ತಂದಿದೆ ಅಂತ ಈ ಮೂಲಕ ಹೇಳ್ತಾ, ಕಾಮಿಡಿ ಕಿಲಾಡಿಗಳಲ್ಲಿ ಇರ್ತಕ್ಕಂಥ ಕೆಲವು ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮನೋರಂಜನೆ ಮತ್ತೆ ಈ ಡೊಳ್ಳು ಕುಣಿತ, ವೀರಗಾಸೆ, ಅನೇಕ ಈ ಹಳ್ಳಿ ಸೊಗಡಿನ ನೃತ್ಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತವೆ. ಈಗಾಗಲೇ 500ಕ್ಕೂ ಹೆಚ್ಚು ದಂಪತಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ನಮ್ಮ ಒಂದು ಇದ್ರ ಪ್ರಕಾರ 1000ಕ್ಕೂ ಹೆಚ್ಚಾಗಬಹುದು. ಬೆಳಿಗ್ಗೆ 11:15ಗೆ ರಥ ಎಳೆಯುವ ಮುಖಾಂತರ ನಮ್ಮ ಶ್ರೀಗಳು, ಕಾಗಿನೆಲೆ ಶ್ರೀಗಳ ಒಂದು ಮುಖಾಂತರ ಈ ಬಾರಿ ಪ್ರಾರಂಭ ಆಗ್ತದೆ. 1 ಗಂಟೆಗೆ ಕಡಲೆಕಾಯಿ ಕೊಡಲು ಪ್ರಾರಂಭ ಮಾಡ್ತೀವಿ. ಜೊತೆಗೆ 2:30ಗೆ ನಮ್ಮ ಅರ್ಚಕ ದಂಪತಿಗಳಿಗೆ ಸನ್ಮಾನದ ಕಾರ್ಯಕ್ರಮ ನಡೆಯುತ್ತೆ. ವಿಶೇಷವಾಗಿ ಪ್ರತಿ ಗಂಟೆಲೂ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಬರುವಂತ ಭಕ್ತಾದಿಗಳಿಗೆ ಬೆಳಿಗ್ಗೆ 7:15ಗೆ ಪ್ರಾರಂಭ ಆದ್ರೆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ 7:15ಗೆ ಪ್ರಾರಂಭ ಮಾಡ್ತೀವಿ. ರಾತ್ರಿ 11 ಗಂಟೆ ತನಕ ಪ್ರಸಾದ ವ್ಯವಸ್ಥೆ ಇರುತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ ನಿಲ್ಸಲ್ಲ. ಸರಾಗವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ವಿಶೇಷವಾಗಿ ಗಿಣ್ಣು ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ನಮ್ಮ ನಾಯಕರು, ನಮ್ಮ ಹಿರಿಯರು, ರಾಜ್ಯ BJP ನಾಯಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಬರ್ತಾರೆ. ಅವರು ಪ್ರತಿ ವರ್ಷ ಬಂದು ಇಲ್ಲಿ ಒಂದು
ಗಿಣ್ಣನ್ನು ಸವಿಯೋದು ಅವರ ಒಂದು ಆಸೆ. ಹಾಗಾಗಿ ಯಡಿಯೂರಪ್ಪನವರು ಬರ್ತಾರೆ. ಮತ್ತೆ ಈ ದೇವಸ್ಥಾನ ಕಟ್ಟಕ್ಕೆ ಸಹಕಾರ ನೀಡಿದಂತ ಅಶ್ವಕ್ಯಣಿಯವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಚಲನಚಿತ್ರ ನಟರಾದಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ದುನಿಯಾ ವಿಜಯ್ ಅವರು ಈ ಕಾರ್ಯಕ್ರಮದಲ್ಲಿ ನಿಂತು ಅವರೇ ಸಂಜೆವರೆಗೂ ಇರ್ತಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮೆಲ್ಲರ ಆಸೆಯಂತೆ ಈಗಾಗಲೇ ಕಡಲೆಕಾಯಿ ಕೂಡ ಬರ್ತಾ ಇದೆ. ಅನೇಕ ಜನರು ಈ ಒಂದು ಕಾರ್ಯಕ್ರಮನ ನೋಡಿ ಕಣ್ತುಂಬಿ ಆನಂದ ಪಡ್ತಾರೆ. ಹಳ್ಳಿ ಸೊಗಡಿನ ಈ ಒಂದು ಕಾರ್ಯಕ್ರಮದ ನಮ್ಮೆಲ್ಲರ ರೈತರು, ರೈತಾಪಿ ಬೆಳೆದಂತ ನಾವೆಲ್ಲ ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಂಥವ್ರು, ರೈತಾಪಿ ಜನರ ಒಂದು ಈ ಹಬ್ಬನ ಯಶಸ್ವಿ ಮಾಡ್ಕೊಡ್ಬೇಕು. ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀವಿ. ಮೊದಲನಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದನೆಗಳ ತಿಳಿಸ್ತಾ, ಏನು ಇವತ್ತು ಈ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ನ ವತಿಯಿಂದ ಸುಮಾರು 20 ವರ್ಷಗಳಿಂದ ಈ ಕಳ್ಳೆಕಾಯಿ ಪರಿಷೆ ಮತ್ತು ರಥೋತ್ಸವ ಹಳ್ಳಿ ಸೊಗಡಿನ ಹಬ್ಬವನ್ನು ನಮ್ಮೇನು ಬೆಂಗಳೂರು ನಗರ ಸಿಟಿ ಆಗ್ತಾಯಿದೆ, ಈ ಹಳ್ಳಿ ವೈಭವವನ್ನು ಮರೆಯುವಂಥ ಕಾಲ ಬರ್ತಾ ಇರೋದ್ರಿಂದ ನಮ್ಮ ರುದ್ರೇಶ್ ಅವರು ನಮ್ಮ ಹಳ್ಳಿ ಸೊಗಡನ್ನ ಇನ್ನೂ ಜನ ನೆನಪಲ್ಲಿ ಇಟ್ಕೋಬೇಕು ಅಂತೇಳಿ ಇದೊಂದು ಒಳ್ಳೆಯ ಕಾರ್ಯವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಈ ಸಿಟಿಲಿ ಬೆಳೀತಕ್ಕಂಥ ಮಕ್ಕಳು ನಾಗರಿಕರಿಗೆ ಒಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಕಳ್ಳೆಕಾಯನ್ನು ಉಚಿತವಾಗಿ ಪಡ್ಕೊಂಡು ಕಬ್ಬು ಪಡ್ಕೊಂಡು ದೇವಸ್ಥಾನದಲ್ಲಿ ಏರ್ಪಡಿಸತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಈ ದೇವಸ್ಥಾನದ ಒಂದು ಸಂಕ್ರಾಂತಿ ಹಬ್ಬದ ಒಂದು ಮಹೋತ್ಸವ ಚೆನ್ನಾಗಿ ನಡೀಲಿ ಅಂತೇಳಿ ಎಲ್ಲ ಸಂಕಲ್ಪ ಮಾಡಿದ್ದೀವಿ. ಆದರೆ ರುದ್ರೇಶ್ ಅವರು ಯಾರು ಕೈ ಜೋಡಿಸಿ ಬಿಡಲಿ, ಅವರು ಕೈಯಿಂದ ಸ್ವಂತ ಮಾಡ್ಕೊಂಡು ಬರ್ತಾಯಿದ್ದಾರೆ ಟ್ರಸ್ಟನ್ನು ಇಟ್ಕೊಂಡು. ಅವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನೀವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಕಳೆದ 19 ವರ್ಷಗಳಿಂದ ಈ ಭಾಗದಲ್ಲಿ ಮಿತ್ರರಾದಂಥ ರುದ್ರೇಶ್ವರವರ ನೇತೃತ್ವದಲ್ಲಿ ಕಡಲೆಕಾಯಿ ಪರಿಷೆ 19 ವರ್ಷಗಳ ಹಿಂದೆ ಬಹಳ ಚಿಕ್ಕದಾಗಿ ಪ್ರಾರಂಭವಾದಂಥ ಈ ಒಂದು ಜಾತ್ರೆ ಲಕ್ಷಾಂತರ ಜನರು ಈ ಒಂದು ಹಳ್ಳಿಯ ಸೊಗಡನ್ನ ಮರಿದೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕಳೆದ ವರ್ಷಗಳಲ್ಲಿ ಹಂತ ಹಂತವಾಗಿ ಗಮನಿಸ್ತಾ ಬರ್ತಾ ಇದ್ದೀರಿ. ಈ ವರ್ಷವೂ ಸಹ ವಿಶೇಷವಾದಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವದಲ್ಲಿ ಕಬ್ಬು ಮತ್ತೆ ಕಡಲೆಕಾಯಿಯನ್ನ ಉಚಿತವಾಗಿ ಬಂದಂತ ಎಲ್ಲ ಸಾರ್ವಜನಿಕರಿಗೆ ನೀಡೋ ಒಂದು ಕಾರ್ಯಕ್ರಮದ ಒಟ್ಟಿಗೆ ಸಾಧಕರನ್ನ, ಸಮಾಜದಲ್ಲಿ ಇರ್ತಕ್ಕಂಥ ಸಾಧಕರನ್ನ ಕರೆದು ಗುರುತಿಸಿ ಅವರನ್ನ ಸನ್ಮಾನ ಮಾಡುವಂಥದ್ದು. ಒಂದು ವರ್ಷ ಭಾಗದ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಸನ್ಮಾನವನ್ನ ಮಾಡುವಂತ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಹಿಂದಿನ ವರ್ಷ ಎಲ್ಲ ಹಿರಿಯ ನಾಗರಿಕ ದಂಪತಿಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡಿದ್ರು. ಈ ಬಾರಿ ವಿಶೇಷವಾಗಿ ಸುತ್ತಮುತ್ತಲ ಎಲ್ಲ ದೇವಸ್ಥಾನಗಳ ಅರ್ಚಕ ದಂಪತಿಗಳಿಗೆ ಒಂದು ಸನ್ಮಾನವನ್ನ ಮಾಡುವಂತ, ಅವರನ್ನ ಗುರುತಿಸಿ ಸನ್ಮಾನವನ್ನ ಮಾಡುವಂತ ಕಾರ್ಯಕ್ರಮವನ್ನ ರುದ್ರೇಶ್ ಮತ್ತೆ ಪರಮೇಶ್ ಅವರೆಲ್ಲರ ನೇತೃತ್ವದ ಒಂದು ತಂಡ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರುವಂತದ್ದು ಶ್ಲಾಘನೀಯವಾದಂತ ವಿಷಯ. ಈ ಬಾರಿ ಸುಮಾರು 2 ಲಕ್ಷಕ್ಕೂ ಮಿಗಿಲಾದಂತ ಜನ ಇಲ್ಲಿ ಸೇರುವಂತ ನಿರೀಕ್ಷೆ ಇದೆ. ಅದರ ಎಲ್ಲ ವ್ಯವಸ್ಥೆಗಳನ್ನ ಮಿತ್ರ ಅಂತ ರುದ್ರೇಶ್ ಮತ್ತೆ ಅವರೆಲ್ಲ ತಂಡ ವ್ಯವಸ್ಥಿತವಾಗಿ ಚೊಕ್ಕಟವಾಗಿ ನಿರ್ವಹಿಸಿದ್ದಾರೆ. ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಕಳೆದ 19 ವರ್ಷಗಳಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ರು ಯಾವುದೇ ಅವಘಡಗಳಾಗದೆ ಚ್ಯುತಿ ಬರದೇ ಇರುವಂತ ರೀತಿಯಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಹಳ್ಳಿ ಸೊಗಡನ್ನ ಸವಿಬೇಕು ಅಂತ ಹೇಳಿ ರುದ್ರೇಶ್ವರ ಪರವಾಗಿ ನಾನು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. 19 ವರ್ಷಗಳಿಂದ ರುದ್ರೇಶ್ ಮತ್ತೆ ಅವರ ತಂಡದವರು ನಡ್ಸ್ಕೊಂಡ್ ಬರ್ತಾ ಇರ್ತಕ್ಕಂಥ
ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಥವಾ ಸುಗ್ಗಿ ಸಂಭ್ರಮ, ಇಲ್ಲ ಅಂತಂದ್ರೆ ಸಂಕ್ರಾಂತಿ ಸಂಭ್ರಮ ಅನ್ಬೋದು, 19 ಯಶಸ್ವಿ ವರ್ಷಗಳನ್ನ ಪೂರೈಸಿ 20ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಪ್ರತಿ ವರ್ಷವೂ ವಿಭಿನ್ನವಾಗಿ ಈ ಒಂದು ಉತ್ಸವವನ್ನು ಆಚರಿಸ್ತಾ ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ಹಿರಿಯರನ್ನಾಗ್ಲಿ, ಕಲಾವಿದರನ್ನಾಗ್ಲಿ, ಮಾಧ್ಯಮದವ್ರಿಗಾಗ್ಲಿ ಎಲ್ರಿಗೂ ಸಹಕಾರ ಆಗುವಂತೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬಂದಿದ್ದಾರೆ. ಈ ಬಾರಿ ಸಹ ಸುಮಾರು 2 ಲಕ್ಷ ಜನರನ್ನ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. 2 ಲಕ್ಷ ಜನ ಬಂದ್ರು ಯಾವುದೇ ತೊಂದರೆ ಆಗದಂತೆ ಎಲ್ರಿಗೂ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂಪ್ರದಾಯ ಇನ್ನೂ ಹಲವಾರು ವರ್ಷಗಳ ಕಾಲ ಮುಂದುವರಿಯಲಿ. ಏನ್ ನಗರೀಕರಣ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹಳ್ಳಿಗಾಡಿನ ಸಂಸ್ಕೃತಿ, ಸೊಗಡು, ಒಂದು ಸಂಪ್ರದಾಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ರುದ್ರೇಶ್ ಅವರು ಒಂದು ಉತ್ತಮವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಂದೇನು ಸಹ ಹಲವಾರು ವರ್ಷಗಳ ಕಾಲ ಈ ಒಂದು ಸಂಪ್ರದಾಯ ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲರೂ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮಂಡಳಿಗೆ ನಾವು ವಿಶೇಷವಾಗಿ ನಮ್ಮ ರುದ್ರೇಶ್ವರ್ ಇದ್ದೇ ಇರ್ತಾರೆ. ಇದಕ್ಕೆ 20 ವರ್ಷದಿಂದ ಎಲ್ಲರೂ ಒಗ್ಗೂಡ್ಸಕ್ಕೆ, ಎಲ್ಲ ರಾಜಕಾರಣಿಗಳು ಕರೆಯೋಕ್ಕೆ, ಸ್ವಾಮೀಜಿಗಳನ್ನ ಎಲ್ಲರೂ ಒಂದು ಈ ಕಾರ್ಯಕ್ರಮ ಮಾಡೋಕ್ಕೆ ಅವ್ರ ಸಹಕಾರ ಇಟ್ಕೊಂಡೆ ನಮ್ಮ ಸಂಸ್ಥೆ ತುಂಬ ವಿಜೃಂಭಣೆಯಿಂದ 20 ವರ್ಷದಿಂದ ಸತತವಾಗಿ ಮಾಡ್ತಾ ಇದೆ. ಈ ಸಾರಿನೂ ಸುಮಾರು 2 ಲಕ್ಷ ಅಂತ ಇದ್ದಾರೆ, ಹೇಳಲಿಕ್ಕಾಗಲ್ಲ, ಜಾಸ್ತಿನೂ ಆಗ್ಬೋದು. ಅದಕ್ಕೆಲ್ಲ ವ್ಯವಸ್ಥೆನೂ ಕೂಡ ಅವರು ಎಲ್ಲರ ಮನಸ್ಥಿತಿ ಏನು ಅಂತ ಮನಗಂಡು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಲ್ರೆಡಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಇದನ್ನ ಹೆಚ್ಚು ರೀತಿ ಪ್ರಚಾರ ಮಾಡಿಕೊಂಡು 20 ವರ್ಷದಿಂದ ಹೆಂಗ್ ನಡೀತಾ ಇದೆ ಇನ್ನೂ ಚೆನ್ನಾಗಿ ನಡೀಲಿ ಅವ್ರ ಸಮ್ಮುಖದಲ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಲಿ. ಇದೇ ಅವ್ರ ಸಮ್ಮುಖದಲ್ಲಿ, ಅವ್ರ ಸಂಸ್ಥೆ ಸಮ್ಮುಖದಲ್ಲಿ ಅಕ್ಕಪಕ್ಕದ ಗ್ರಾಮೀಣ ಸೊಬಗನ್ನ ಸವಿಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸಿ ಮಾತನ್ನ ಮುಗಿಸಿ.